ನಮಸ್ಕಾರ ಸ್ನೇಹಿತರೆ. ಭಾರತದ ಬಡತನ ನಿರ್ಮೂಲನೆ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ನಮ್ಮ ದೇಶದಲ್ಲೀಗ ತೀವ್ರ ಬಡವರು ಅಥವಾ ತೀವ್ರ ಬಡತನದಲ್ಲಿ ಬದುಕ್ತಿರೋರು ಕೇವಲ 7.5 ಕೋಟಿ ಜನ. 10 ವರ್ಷಗಳ ಹಿಂದೆ ಬರೋಬ್ಬರಿ 27.1% ಇದ್ದ ತೀವ್ರ ಬಡತನದ ಪ್ರಮಾಣ ಈಗ 5.3%ಗೆ ಎಷ್ಟು ಕೇವಲ 5.3%ಗೆ ಇಳಿದಿದೆ. ಇದನ್ನ ಕೇಂದ್ರ ಸರ್ಕಾರವಾಗ್ಲಿ ಯಾವುದೋ ಸಂಘ ಸಂಸ್ಥೆಯಾಗ್ಲಿ ಹೇಳ್ತಿಲ್ಲ, ವಿಶ್ವ ಬ್ಯಾಂಕ್ ಹೇಳ್ತಿದೆ. ಹಾಗಿದ್ರೆ ಇದಕ್ಕೆಲ್ಲ ಏನು ಸಾಕ್ಷಿ? ಭಾರತದಲ್ಲಿ ತೀವ್ರ ಬಡತನ, ಎಕ್ಸ್ಟ್ರೀಮ್ ಪಾವರ್ಟಿ ಕಣ್ಮರೆಯಾಗ್ತಿರೋದು ಹೀಗೆ? ಯಾವ ರಾಜ್ಯಗಳಲ್ಲಿ ಕಮ್ಮಿಯಾಗಿದೆ? ಕಂಪ್ಲೀಟ್ ಆಗಿ ಹೋಗೋಕೆ ಇನ್ನೆಷ್ಟು ವರ್ಷ ಬೇಕು? ಎಲ್ಲವನ್ನೂ ಹೇಳ್ತೀವಿ, ಕಡೆತನಕ ಮಿಸ್ ಮಾಡದೆ ನೋಡಿ. ಕೇವಲ 7.5 ಕೋಟಿ ಕಡು ಬಡವರು. ಸ್ನೇಹಿತರೆ, 70ರ ದಶಕದ ಗರೀಬಿ ಹಠಾವೋ 20 ಅಂಕಿ ಅಂಶಗಳ ಕಾರ್ಯಕ್ರಮದಿಂದಿಡಿದು 2020ರ ಗರೀಬ್ ಕಲ್ಯಾಣ್ ರೋಜ್ಗಾರ್ ಯೋಜನೆವರೆಗೂ ಭಾರತದಿಂದ ಕಡು ಬಡತನ ತೊಲಗಿಸೋ ಪ್ರಯತ್ನಗಳು ಅಷ್ಟಿಷ್ಟಾಗಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಒಂದೆರಡಲ್ಲ. ಈಗ ಕೊನೆಗೂ ಭಾರೀ ವೇಗದಲ್ಲಿ ಭಾರತದ ಕಡು ಬಡತನ ಪ್ರಮಾಣ ಕಮ್ಮಿ ಆಗ್ತಿದೆ ಅಂತ ವಿಶ್ವ ಬ್ಯಾಂಕ್ ಹೇಳಿದೆ. ಪ್ರತಿ ವರ್ಷ ಕೋಟಿಗಳ ಲೆಕ್ಕದಲ್ಲಿ ಜನ ತಮ್ಮ ಮನೆಗಳಿಂದ ಹಸಿವಿನ ಮಹಾಮಾರಿ ಹೊರಹಾಕ್ತಿದ್ದಾರೆ. ವಿಶ್ವ ಬ್ಯಾಂಕ್ ಇತ್ತೀಚೆಗೆ ರಿಲೀಸ್ ಮಾಡಿರೋ ರಿಪೋರ್ಟ್ ಈಗ ಭಾರತದಲ್ಲಿರೋ ಕಡು ಬಡವರ ಸಂಖ್ಯೆ ಬರೀ 7.52 ಕೋಟಿಗೆ ಇಳಿದಿರೋ ಡೇಟಾ ಕೊಟ್ಟಿದೆ. 27 ಕೋಟಿ ಜನರಿಗೆ ಹಸಿವಿನ ಮುಕ್ತಿ. ಸ್ನೇಹಿತರೆ, ಮೊದಲಿಗೆ ಕಡು ಬಡವರು ಅಂದ್ರೆ ಯಾರು? ತೀವ್ರ ಬಡತನ ಅಳೆಯೋ ಮಾನದಂಡ ಏನು ಅನ್ನೋದು ನೋಡ್ಬಿಡೋಣ. ಈಗಿನ ಅಂತಾರಾಷ್ಟ್ರೀಯ ಮಾನದಂಡಗಳ ಪ್ರಕಾರ ದಿನಕ್ಕೆ $3 ಹಣ ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲದೋರು ಕಡು ಬಡವರು. ಇದನ್ನ $3 ಥ್ರೆಶೋಲ್ಡ್ ಅಂತ ಕರೀತಾರೆ. ಅಂದ್ರೆ ಈಗಿನ ರೂಪಾಯಿ ಮೌಲ್ಯದಲ್ಲಿ ದಿನಕ್ಕೆ ಸುಮಾರು $257 ಖರ್ಚು ಮಾಡೋ ಸಾಮರ್ಥ್ಯ ಇಲ್ಲದೋರಿಗೆ ತೀವ್ರ ಬಡತನ ಇದೆ ಅಂತರ್ಥ. ಈ ಹಿಂದೆ $2.15 ಕಡಿಮೆ ಖರ್ಚು ಮಾಡೋರನ್ನ ಕಡು ಬಡವರು ಅಂತ ಕನ್ಸಿಡರ್ ಮಾಡ್ತಿದ್ರು. ಅದಕ್ಕೆ $2.5 ಥ್ರೆಶೋಲ್ಡ್ ಅನ್ನೋ ಹೆಸರಿತ್ತು. ಆದ್ರೆ ಇತ್ತೀಚೆಗೆ $3ಗೆ ಜಾಸ್ತಿ ಮಾಡಲಾಗಿದೆ. ಹಾಗೆ ನೋಡಿದ್ರೆ ಈ ಅಳತೆಗೋಲಿನ ಗಾತ್ರ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಜನ ಇದರೊಳಗೆ ಸೇರ್ಕೋಬೇಕಿತ್ತು. ಬಡವರ ಸಂಖ್ಯೆ ಜಾಸ್ತಿ ಆಗ್ಬೇಕಿತ್ತು. ಆದ್ರೆ ಭಾರತದಲ್ಲಿ ಉಲ್ಟಾ ಆಗಿದೆ. ಈ ಟೇಬಲ್ ನೋಡಿ. ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರೋ 2011 ಹಾಗೂ 2022ರ ಭಾರತದ ಬಡತನ ಹಾಗೂ ಅಸಮಾನತೆ ಅಂದಾಜಿನ ಡೇಟಾ ಇದು. ಇದರ ಪ್ರಕಾರ 2011ರಲ್ಲಿ ತೀವ್ರ ಬಡತನ ಸಂಖ್ಯೆ 344 ಮಿಲಿಯನ್ ಇತ್ತು. ಅಂದ್ರೆ 34.4 ಕೋಟಿ ಇತ್ತು. ಆದ್ರೆ 2022ರಲ್ಲಿ 75.2 ಕೋಟಿಗೆ ಇಳಿದಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ 2011ರಲ್ಲಿ ಭಾರತದ ಒಟ್ಟಾರೆ ಜನಸಂಖ್ಯೆಯ 27.12% ಕಡು ಬಡವರಿದ್ರು. ಅಂದ್ರೆ 100ರಲ್ಲಿ 27 ಜನ ಇದ್ರು. ಆದ್ರೆ 2022ರಲ್ಲಿ ಇದು 5.25 ಕೋಟಿಗೆ ಇಳಿದಿದೆ. ಸೊ ಒಟ್ಟಾರೆಯಾಗಿ ಈ 11 ವರ್ಷದಲ್ಲಿ 27 ಕೋಟಿಗೂ ಹೆಚ್ಚು ಜನ ಕಡು ಬಡತನದಿಂದ ಆಚೆ ಬಂದಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಈಗಿನ ರೂಪಾಯಿ ಮೌಲ್ಯದಲ್ಲಿ ದಿನಕ್ಕೆ $250ಗೂ ಹೆಚ್ಚು ಹಣ ಖರ್ಚು ಮಾಡೋ ಸಾಮರ್ಥ್ಯ ಬೆಳೆಸಿಕೊಂಡಿರೋ ಜನರ ಸಂಖ್ಯೆ ಜಾಸ್ತಿಯಾಗಿದೆ. ಅವರ ಪರ್ಚೇಸಿಂಗ್ ಪವರ್ ಅಥವಾ ವಸ್ತುಗಳ ಖರೀದಿ ಸಾಮರ್ಥ್ಯ ಜಾಸ್ತಿಯಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ $2.15 ಥ್ರೆಶೋಲ್ಡ್ ಲೆಕ್ಕದ ಪ್ರಕಾರ ಈಗ ಭಾರತದಲ್ಲಿ ಕೇವಲ 2.3% ಜನ ಕಡು ಬಡವರಿರೋದು. ಅಂದ್ರೆ 1000ದಲ್ಲಿ 23 ಜನಕ್ಕೆ ಮಾತ್ರ ಈಗ ದಿನಕ್ಕೆ $2.15 ಅಥವಾ $182 ಖರ್ಚು ಮಾಡೋಕ್ ಆಗ್ತಿಲ್ಲ. ಜೊತೆಗೆ ನೀವೇ ಟೇಬಲ್ನಲ್ಲಿ ಲೋವರ್ ಮಿಡಲ್ ಇನ್ಕಮ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಜನರ ಅಂಕಿ ಅಂಶಗಳನ್ನು ನೋಡ್ತಿರ್ಬೋದು. ದಿನಕ್ಕೆ $4.2 ಅಥವಾ $357 ಒಳಗೆ ಖರ್ಚು ಮಾಡೋರು ಲೋವರ್ ಮಿಡಲ್ ಇನ್ಕಮ್ ವರ್ಗ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇವರ ಸಂಖ್ಯೆ 2011ರಿಂದ 2022ರ ಅವಧಿಯಲ್ಲಿ 73 ಕೋಟಿ ಇತ್ತು. ಈಗ ಕೇವಲ 34 ಕೋಟಿಗೆ ಇಳಿದಿದೆ. ಸೊ ಲೋವರ್ ಮಿಡಲ್ ಕ್ಲಾಸ್ ಜನರು ತಮ್ಮ ಜೀವನ ಮಟ್ಟ ಇಂಪ್ರೂವ್ ಮಾಡಿಕೊಂಡು ಮಿಡಲ್ ಕ್ಲಾಸ್ಗೆ ಶಿಫ್ಟ್ ಆಗ್ತಿದ್ದಾರೆ.
ಸೊ ದೇಶ ಅತಿ ದೊಡ್ಡ ವರ್ಗವಾಗಿರೋ ಮಿಡಲ್ ಕ್ಲಾಸ್ ಜನಜೀವನದಲ್ಲೂ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಯುಪಿ ಬಿಹಾರ ಭರ್ಜರಿ ಪರ್ಫಾರ್ಮೆನ್ಸ್. ಸ್ನೇಹಿತರೆ, ಒಟ್ಟು 5 ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದ ಕಡುಬಡತನದ ಇಳಿಕೆ ಕಂಡುಬಂದಿದೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ ಹಾಗೂ ಮಧ್ಯಪ್ರದೇಶ ಬಡತನ ನಿರ್ಮೂಲನೆಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿವೆ. ಅಸಲಿಗೆ ಅತಿ ಹೆಚ್ಚು ಬಡತನ ಇದ್ದಿದ್ದೇ ಈ ರಾಜ್ಯಗಳಲ್ಲಿ. ಅದರಲ್ಲೂ ಬಿಹಾರ, ಮಧ್ಯಪ್ರದೇಶ, ಯುಪಿಗಳನ್ನ ಭಿಮಾರು ರಾಜ್ಯಗಳು ಅಂತಲೇ ಕರೆಯಲಾಗ್ತಿತ್ತು. ಈಗ ವರ್ಲ್ಡ್ ಬ್ಯಾಂಕ್ ಡೇಟಾ ಪ್ರಕಾರ ಈ ರಾಜ್ಯಗಳಲ್ಲೇ ಕಡುಬಡತನ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿಯಾಗಿದೆ. ಹಾಗಿದ್ರೆ ಈ ಪರ್ಫಾರ್ಮೆನ್ಸ್ಗೆ ಕಾರಣ ಏನು? ಡಿಜಿಟಲ್ ಇಂಡಿಯಾ ಮೂಲ ಸೌಕರ್ಯ. ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ ಪ್ರಕಾರ ಬಡತನದ ಇಳಿಕೆ ಪ್ರಮಾಣ ಗ್ರಾಮೀಣ ಭಾರತ ಹಾಗೂ ನಗರ ಪ್ರದೇಶಗಳಲ್ಲೂ ಸಮಾನಾಗಿ ಕಂಡುಬಂದಿದೆ. ಹಾಗಾಗಿ ಗ್ರಾಮ ನಗರ ಅನ್ನೋ ಭೇದ ಇಲ್ಲದೆ ಕಂಪ್ಲೀಟ್ ಭಾರತದಲ್ಲಿ ಬಡತನ ಪ್ರಮಾಣ ಇಳಿತಿದೆ. ಇದಕ್ಕೆ ಡಿಜಿಟಲ್ ಇನ್ಕ್ಲೂಸಿವಿಟಿ ಅಂದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶ ಸೇರಿದಂತೆ ಎಲ್ಲರ ಸೇರ್ಪಡೆ, ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಯಾಗಿರೋದು ಪ್ರಮುಖ ಕಾರಣ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇದರಲ್ಲಿ ಹಿಂದಿನ ಸರ್ಕಾರಗಳ ಗ್ರಾಮೀಣ ಸಡಕ್ ಯೋಜನೆ, ಮನ್ರೇಗಾದಂತ ಯೋಜನೆಗಳಿಂದ ಹಿಡಿದು ಈಗಿನ ಜನ್ಧನ್ ಯೋಜನೆವರೆಗೂ ಎಲ್ಲಾ ಕಾರ್ಯಕ್ರಮಗಳ ಕೊಡುಗೆ ಇದೆ. ಡಿಜಿಟಲ್ ಭಾರತದ ವಿಚಾರಕ್ಕೆ ಬಂದ್ರೆ ಆಧಾರ್, ಜನ್ಧನ್ ಖಾತೆ, ಮೊಬೈಲ್ ಫೋನ್ಗಳ ಇಂಟಿಗ್ರೇಷನ್ ಇವೆಲ್ಲ ಸರ್ಕಾರಿ ಯೋಜನೆಗಳ ನೇರ ಲಾಭ ವರ್ಗಾವಣೆಗೆ ಸಹಾಯ ಮಾಡಿವೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇಂಪ್ರೂವ್ ಆಗಿದೆ. ಇದರಿಂದ ಜನರ ಹಣ ದಳ್ಳಾಳಿಗಳ ಹೊಟ್ಟೆ ತುಂಬಿಸೋದು ಕಮ್ಮಿಯಾಗಿದೆ. ಅದೇ ರೀತಿ ಯುಪಿಐ ನೆಟ್ ಬ್ಯಾಂಕಿಂಗ್ ದೇಶದ ಮೂಲೆ ಮೂಲೆಗಳಿಗೆ ತಲುಪಿದೆ. ಗ್ರಾಮೀಣ ಮೂಲ ಸೌಕರ್ಯದ ವಿಚಾರಕ್ಕೆ ಬಂದ್ರೆ ಪಿಎಂ ಗ್ರಾಮೀಣ ಸಡಕ್ ಯೋಜನೆಯಲ್ಲಿ 6.8 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರಸ್ತೆ ನಿರ್ಮಾಣ ಆಗಿದೆ. ಈಗಲೂ ಆಗ್ತಿರೋದ್ರಿಂದ ಹಳ್ಳಿಗಳೆಲ್ಲ ಕನೆಕ್ಟೆಡ್ ಹಳ್ಳಿಗಳಾಗ್ತಿವೆ. ರೈತರಿಗೆ ಮಾರ್ಕೆಟ್ಗಳ ಸಂಪರ್ಕ ಸಿಗ್ತಿದೆ. ಅದೇ ರೀತಿ ವಿದ್ಯುತ್ ಪೂರೈಕೆ, ಎಲ್ಪಿಜಿ, ಆಹಾರ, ಸ್ಕಾಲರ್ಶಿಪ್ ಸೇರಿದಂತೆ ಒಂದಷ್ಟು ಎಫೆಕ್ಟಿವ್ ಟಾರ್ಗೆಟೆಡ್ ಬೆನಿಫಿಟ್ಗಳು ಅದೇ ರೀತಿ ಜನರಿಗೆ ಸುಲಭವಾಗಿ ಸಾಲ ಸಿಗ್ತಿರೋದು. ಜೊತೆಗೆ ಮನ್ರೇಗಾದಿಂದಿಡಿದು ಹಲವು ರೂರಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂಗಳು ಉದ್ಯೋಗ ಕಲ್ಪಿಸ್ತಿರೋದು. ಅದೇ ರೀತಿ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ನಗರ ಪ್ರದೇಶಕ್ಕೆ ಬಂದು ಕೆಲಸ ಮಾಡಿ ಗ್ರಾಮಗಳಿಗೆ ರೆಮಿಟೆನ್ಸ್ ಕಳಿಸ್ತಿರೋದು. ಜೊತೆಗೆ ಸರ್ಕಾರಗಳ ಶಿಕ್ಷಣ ಹಾಗೂ ಆರೋಗ್ಯ ಕಾರ್ಯಕ್ರಮಗಳು, ಮುಖ್ಯವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ, ಉಜ್ವಲ ಸ್ಕೀಮ್ಗಳಿಂದ ಮಹಿಳೆಯರು ಸಬಲರಾಗ್ತಿರೋದು. ಜೊತೆಗೆ ಹಲವು ಗೃಹ ನಿರ್ಮಾಣ ಯೋಜನೆಗಳಲ್ಲಿ ಜನರಿಗೆ ಸುಲಭವಾಗಿ ಮನೆ ಸೌಕರ್ಯ ಸಿಗ್ತಿರೋದು. ಇವಕ್ಕೆಲ್ಲ ಪುಷ್ಟಿ ಕೊಡುವಂತೆ ಭಾರತದ ಆರ್ಥಿಕತೆ ಭಾರಿ ವೇಗದ ಬೆಳವಣಿಗೆ ಫೇಸ್ನಲ್ಲಿರೋದು. ಇವೆಲ್ಲ ಜನರನ್ನ ಬಡತನದಿಂದ ಆಚೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿವೆ ಅಂತ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಸರ್ಕಾರದ ಇನಿಷಿಯೇಟಿವ್ಗಳು, ಆರ್ಥಿಕ ಬೆಳವಣಿಗೆಯ ಮೊಮೆಂಟಮ್ ಇದೇ ರೀತಿ ಇದ್ರೆ ಭಾರತದಲ್ಲಿ ಬಡತನ ಪ್ರಮಾಣ ಇನ್ನೂ ವೇಗವಾಗಿ ಇಳಿಯೋ ಲೆಕ್ಕಾಚಾರ ಇದೆ. ವರ್ಲ್ಡ್ ಬ್ಯಾಂಕ್ ಡೇಟಾ ಪ್ರಕಾರನೇ ಪ್ರತಿ ವರ್ಷ 3-4 ಕೋಟಿ ಜನ ತೀವ್ರ ಬಡತನದಿಂದ ಆಚೆ ಬರ್ತಿದ್ದಾರೆ. ಹಾಗಾಗಿ ಭಾರತದಿಂದ ತೀವ್ರ ಬಡತನವನ್ನ ಕಂಪ್ಲೀಟ್ ಆಗಿ ಹೊರಹಾಕೋ ದಿನಗಳು ಬಹಳ ದೂರ ಏನಿಲ್ಲ ಅನ್ನೋ ಅಭಿಪ್ರಾಯ ಇದೆ. ಇದಿಷ್ಟು ಭಾರತದ ಬಡತನಕ್ಕೆ ಸಂಬಂಧಿಸಿದ ಒಂದಷ್ಟು ವಿಚಾರ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.